ಸೊಸೆ ಇವತ್ತು ಹೇಳೋದೇತಿನಿಲ್ಲ. ಯಾತಿ ಇಲ್ಲತಿ ರಾತ್ರಿ ಮಲಗ್ಲಿಕ್ಕೆ ಟೈಮ್ ಆಯ್ತು, ಅದಕ್ಕೆ ಹೇಳಿಕ್ಕೂ ಟೈಮ್ ಆಯ್ತು. ಮನೆಯೊಳಗಿಂದೆಲ್ಲ ಕೆಲಸ ಯಾರು ಮಾಡ್ಕೋತಾರೆ ಅವೆಲ್ಲ? ಸರಿ ಸರಿ ಹೇಳು, ನಾಷ್ಟ ಮತ್ತೆ ಚಾ ಮಾಡ್ಕೊಡ್ ನಮ್ಗೆ. ಚಾ ಅಷ್ಟೇ ಮಾಡ್ಕೊಡ್ತೀರ. ಸರಿ ಎಷ್ಟು ಸಕ್ರೆ ಹಾಕಿ ಚಾ ಒಳಗ್? ಚಾ ಕುಡಿಯೋಂಗಿಲ್ಲ, ಅಷ್ಟು ಸಕ್ರೆ ಹಾಕ್ಬಿಟ್ಟೈತಿ ಚಾ ಒಳಗ್. ಚಾ ಬೇಡ ನಂಗೆ. ಸರಿ ಅತ್ತಿ, ಬೇರೆ ಚಾ ಮಾಡ್ಕೊಡ್ತೀನಿ ಇಟ್ಕೊರಿಯಾ. ಅದೇ 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 ಹೇಳತ್ತಿ. ಅದೇ ಹೇಳ್ರಿ. ಬಿಡ್ ಬಿಡ್, ನಾನು ನೋಡ್ಕೋತೀನಿ ಬಿಡ್. ಹಲೋ ಮಮ್ಮಿ. ಹಾಂ, ಊಟ ಆಯ್ತಾ? ಹಾಂ ಮಮ್ಮಿ, ನಂದು ಊಟ ಆಯ್ತು. ನಿನ್ ಕಾಲಿಗೆ ನೋವಾಗಿದ್ದಿ? ನಂಗೆ ಬರ್ಲಿಕ್ಕೆ ಆಗೋದಿಲ್ಲ ಮಮ್ಮಿ. ನಮ್ಮ ಅತ್ತೆನೂ ಚಕ್ರ ಬಂದು ಬಿದ್ದಾಳ, ಆಕಿಗೂ ಆರಾಮಿಲ್ಲ, ಮತ್ತು ನನಗೂ ಈಗ ಬರಕ್ಕೆ ಆಗೋದಿಲ್ಲ. ಅವ್ರಿಗೂ ನೋಡ್ಕೋಬೇಕು, ಅವ್ರದ್ದು ಕಾಳಜಿ ತಗೋಬೇಕಲ್ಲ. ಅವ್ರು ಬಿಟ್ಟು ಬರ್ಲಿಕ್ಕೆ ಆಗೋದಿಲ್ಲ ಮಮ್ಮಿ ನನಗೂ. ಹಾಂ ಸೊಸಿ, ನಂದು ಇಷ್ಟು ಕಾಳಜಿ ಎದಕ್ ಮಾಡ್ತೀವ ನೀನು? ಇಲ್ಲ ಅತ್ತಿ, ನೀವು ನಮ್ಮ ತಾಯಿ ಸಮಾನ ಅಲ್ಲ, ಅದಕ್ಕೆ ನಾನು ಹೋಗ್ಲಿಲ್ಲ. ನೀವು ಚಕ್ರ ಬಂದು ಬಿದ್ರಿ, ಮತ್ತು ನಿಮ್ಗೆ ಯಾರು ನೋಡೋರು ಇಲ್ಲೇ. ಅದಕ್ಕೆ ನಾನು ನಮ್ಮ ತಾಯಿಗೆ ಆರಾಮಿಲ್ಲ ಅಂದ್ರೂ ಹೇಳಿದೆ ನಮ್ಮ ತಾಯಿಗೆ ನಂಗೆ ಬರ್ಲಿಕ್ಕೆ ಆಗೋದಿಲ್ಲ, ನಮ್ಮ ಅತ್ತೆಗೆ ಆರಾಮಿಲ್ಲ ಅಂತ. ಇವತ್ತಿಂದ ನೀ ನನ್ನ ಸೊಸಿ ಅಲ್ಲ, ನನ್ನ ಮಗಳ ಸಮಾನೆ ನೀನು. ಇದ ಮಾತು ಕೇಳಕ್ಕೆ ಇಷ್ಟು ದಿನ ನಾನು ಕಾಯ್ತಾ ಇದ್ದೆ ಅತ್ತಿ. ನಾನು ನಿಮ್ಮ ಮಗಳೇ, ಸೊಸೆ ಅಲ್ಲ ಅತ್ತೆ, ನಾನು ನಿಮ್ಮ ಮಗಳೇ. ನಾನು ನಿಂಗೆ ಮಗಳ ಥರನೇ ಇವತ್ತಿನ ನೋಡ್ತೀನಿ.